ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್‌ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ ಪಿಯುಸಿ ಆನ್ಯುವಲ್ ಎಕ್ಸಾಮ್ 3ನ ಬರೆದಿರುವಂಥ ವಿದ್ಯಾರ್ಥಿಗಳ ಫಲಿತಾಂಶಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳು ಹೆಚ್ಚುವರಿ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀರಾ ಅಂತ ಹೇಳ್ಬೋದಾಗಿರುವಂಥದ್ದು. ಇದೀಗ ಆ ಎಲ್ಲ ವಿದ್ಯಾರ್ಥಿಗಳು ರಿಸಲ್ಟ್‌ಗೆ ಹುಡುಕಾಟ ನಡೆಸಿರುವಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಪಿಯುಸಿ ವಾರ್ಷಿಕ ಪರೀಕ್ಷೆ 3ರ ಫಲಿತಾಂಶ ಅಂತಕ್ಕಂಥದ್ದು ನಾಳೆ ಪ್ರಕಟ ಆಗ್ತಿದೆ ಎಂಬ ಮಾಹಿತಿಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಆಗ್ತಾ ಇರೋದಾಗಿರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳು ಧ್ವನಿಜಾನ ಯೂನಿಯನ್ ಅಧಿಕೃತ ಪ್ರಕಟಣೆ ಬಂದಿದೆಯಾ ಜೂನ್ 30ಕ್ಕೆ ರಿಸಲ್ಟ್ ಅಂತಕ್ಕಂಥ ಒಂದು ಮಾಹಿತಿಗಳು ಸಿಗ್ತಾ ಇದ್ದಾವೆ. ಅದು ನಿಜಾನಾ ಏನು ಎತ್ತಾ? ಸೊ ನಾಳೆ ರಿಸಲ್ಟ್ ಬರುತ್ತಾ? ಭಯ ಆಗ್ತಿದೆ ಹಾಗೆ ಹೀಗೆ ಅಂತ ಹಲವಾರು ಪ್ರಶ್ನೆಗಳನ್ನ ಕೇಳ್ತೀರಾ. ಮತ್ತೆ ಎಷ್ಟು ಗಂಟೆಗೆ ರಿಸಲ್ಟ್ ಬರುತ್ತೆ? ಇಲಾಖೆಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ? ಅಧಿಕೃತ ಮಾಹಿತಿಯನ್ನ ಕೊಟ್ಟಿದ್ದಾರಾ? ಪ್ರಕಟಣೆ ಏನಾದ್ರು ಬಂದಿದೆಯಾ? ಮಾಧ್ಯಮ ಪ್ರಕಟಣೆ ಅಥವಾ ಪತ್ರಿಕಾ ಪ್ರಕಟಣೆ? ರಿಸಲ್ಟ್ ನಾಳೆ ಕನ್ಫರ್ಮ್ ಆಗಿದ್ರೆ ಅಂತೆಲ್ಲ ಒಂದು ಪ್ರಶ್ನೆಗಳಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಮಾಹಿತಿ ವಿಡಿಯೋದಲ್ಲಿ ತಿಳ್ಕೊಂತೀರಾ. ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗಿನ್ನ ಸಬ್ಸ್ಕ್ರೈಬ್ ಆಗದೆ ಹೊಸದಾಗಿ ವಿಡಿಯೋ ನೋಡ್ತಿರುವಂಥ ವಿದ್ಯಾರ್ಥಿಗಳು ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಅನ್ನ ಅರ್ಥಪೂರ್ಣವಾಗಿ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್‌ಗೆ ಸಬ್ಸ್ಕ್ರೈಬ್ ಈಗಲೇ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಯೂಟ್ಯೂಬ್‌ನಲ್ಲಿ ಸಬ್ಸ್ಕ್ರೈಬ್ ಆಗೋದು ವಿದ್ಯಾರ್ಥಿಗಳು ಉಚಿತ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರ ಮುಖಾಂತರ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಬೇಗನೆ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನೀವು ತಿಳ್ಕೊಬೋದಾಗಿರುತ್ತೆ. ರಿಸಲ್ಟ್ ಡೇಟ್ ಬಂದಾಗಲೂ ಕೂಡ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳು ಕೇಳ್ತಿರುವಂಥ ಪ್ರಶ್ನೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೂಡ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಪಡ್ಕೊಳ್ಳೋದ್ರ ಮುಖಾಂತರ ಕೂಡ ವಿದ್ಯಾರ್ಥಿಗಳು ಹೆಚ್ಚುವರಿ ಪ್ರಶ್ನೆ ಏನಾದರೂ ಇದ್ದರೆ ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಪಡ್ಕೊಳ್ಳೋದಾಗಿರುತ್ತೆ. ಇತರ ಒಂದು ಸೌಲಭ್ಯ ಕೂಡ ಅಲ್ಲಿ ಸಿಗುತ್ತೆ, ಅದನ್ನ ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ ಇನ್ಸ್ಟಾಗ್ರಾಮ್ದು. ಸೊ ಇದೀಗ ವಿದ್ಯಾರ್ಥಿಗಳ ಪ್ರಶ್ನೆ ಸೆಕೆಂಡ್ ಪಿಯುಸಿ ಆನ್ಯುವಲ್ ಎಕ್ಸಾಮ್ 3 ವಾರ್ಷಿಕ ಪರೀಕ್ಷೆ 3ನ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟರು. 3ನೇ ವಾರ್ಷಿಕ ಪರೀಕ್ಷೆ ಕೂಡ ನಡೆದಿರುವಂಥದ್ದು ಜೂನ್ ತಿಂಗಳ 9ನೇ ತಾರೀಕಿನಿಂದ ಜೂನ್ ತಿಂಗಳ 20ನೇ ತಾರೀಕಿನ ತನಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಅಂತಕ್ಕಂಥದ್ದು ಏನಿದೆಯಲ್ಲ ಆ ಒಂದು ರಿಸಲ್ಟ್ ಅನ್ನು ಯಾವಾಗ ಪ್ರಕಟ ಆಗುತ್ತೆ ಅಂತೆಲ್ಲ ವಿದ್ಯಾರ್ಥಿಗಳು ವೆಯ್ಟ್ ಮಾಡ್ತಾ ಇದ್ರು. ಸೊ ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗ್ಬಿಟ್ಟು ಈಗ ವಿದ್ಯಾರ್ಥಿಗಳ ರಿಸಲ್ಟ್ ಅಂತಕ್ಕಂಥದ್ದನ್ನ ಜೂನ್ 30ಕ್ಕೆ ಪ್ರಕಟ ಮಾಡ್ತಾರೆ ಹಾಗೆ ಹೀಗೆ ಅಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಒಂದು ಸುದ್ದಿಗಳೆಲ್ಲ ಪ್ರಕಟ ಆಗ್ತಾ ಇರೋದಾಗಿರುತ್ತೆ. ಅಂದ್ರೆ ಒಂದು ಮಾಹಿತಿಗಳು ಕೂಡ ಇನ್ಸ್ಟಾಗ್ರಾಮ್ ಕೂಡ ವಿದ್ಯಾರ್ಥಿಗಳು ನೋಡ್ತಾ ಇರಬಹುದಾಗಿರುತ್ತೆ. ಒಂದು ರೀಲ್ಸ್‌ಗಳ ಮುಖಾಂತರ ಆಗಿರ್ಬೋದು, ಯೂಟ್ಯೂಬ್‌ನಲ್ಲೂ ಕೂಡ ಕೆಲವೊಂದು ವಿಡಿಯೋಸ್‌ಗಳಲ್ಲಿ ಜೂನ್ 30ಕ್ಕೆ ರಿಸಲ್ಟ್ ಹಾಗೆ ಹೀಗೆ ಅಂತೆಲ್ಲ ಸುದ್ದಿಗಳು ಬರ್ತಿದ್ದಾವೆ. ಇದು ನಿಜಾನಾ ಅಂತಾನೂ ಕೂಡ ಕೇಳ್ತೀವಿ. ನಾವು ಕೂಡ ಒಂದು ಕ್ಲಾರಿಟಿನ ಕೊಡ್ತಾನೆ ಇದ್ದೀವಿ ವಿದ್ಯಾರ್ಥಿಗಳಿಗೆ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಏನು ಮಾಹಿತಿನ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದನ್ನ ವಿದ್ಯಾರ್ಥಿಗಳಿಗೆ ಅಧಿಕೃತ ಅವರು ಮಾಹಿತಿನ ಪ್ರಕಟ ಮಾಡಿಲ್ಲ. ಆದರೆ ವ್ಯಾಲ್ಯೂಯೇಷನ್ ಅಂತಕ್ಕಂಥದ್ದು ಶುರು ಅಂತೂ ಆಗಿದೆ ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಅಂತಿಮ ಹಂತದಲ್ಲೇ ಇರುವಂತದ್ದಾಗಿರುತ್ತೆ. ಆದರೆ ಜೂನ್ 30ಕ್ಕೆ ರಿಸಲ್ಟ್ ಅಂತಕ್ಕಂಥ ಸಂಬಂಧಪಟ್ಟಂತೆ ಇಲಾಖೆಯವರು ಮಾಹಿತಿನ ಎಲ್ಲೂ ಅಧಿಕೃತವಾಗಿ ದಿನಾಂಕನ ಪ್ರಕಟ ಮಾಡಿಲ್ಲ. ಬಟ್ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಜೂನ್ 30 ಅಂತಿದೆಯಲ್ಲ, ವಿದ್ಯಾರ್ಥಿಗಳಿಗೆ ಜೂನ್ 30ರಂದು ರಿಸಲ್ಟ್ ಪ್ರಕಟ ಆಗುತ್ತೆ. ಎಷ್ಟು ಗಂಟೆಗೆ ಬರುತ್ತೆ ಅಂತ ಸಾಕಷ್ಟು ಜನ ಕೇಳ್ತೀರಾ. ಸೊ ವಿದ್ಯಾರ್ಥಿಗಳಿಗೆ ಅಧಿಕೃತ ಪ್ರಕಟಣೆ ಬಂತ ಅಂತಾನೂ ಕೇಳ್ತೀರಾ. ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಜೂನ್ 30ರಂದು ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಅಥವಾ ಯಾವಾಗ ರಿಸಲ್ಟ್ ಪ್ರಕಟ ಆಗ್ತದೆ, ಇಷ್ಟೇ ಗಂಟೆಗೆ ಪ್ರಕಟ ಆಗುತ್ತೆ ಅಂತ ಇದುವರೆಗೂ ಮಾಧ್ಯಮ ಪ್ರಕಟಣೆ ಅಥವಾ ಪತ್ರಿಕಾ ಪ್ರಕಟಣೆನ ಹೊರಡಿಸಿಲ್ಲ ವಿದ್ಯಾರ್ಥಿಗಳಿಗೆ. ಒಂದು ಟೈಪಿಂಗ್ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ರೀಲ್ಸ್ ಅಲ್ಲಿ ಆಗಿರ್ಬೋದು ಮತ್ತೆ ಇತರೆ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಮಾಹಿತಿಗಳು ವೈರಲ್ ಆಗ್ತಿರೋದಷ್ಟೇ. ಆದರೆ ಯಾವುದೇ ರೀತಿ ಅಧಿಕೃತವಾಗಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಎಲ್ಲೂ ಕೂಡ ಜೂನ್ 30ನೇ ತಾರೀಕಿನಂದು ರಿಸಲ್ಟ್ ಅನ್ನ ಪ್ರಕಟ ಮಾಡ್ತೀವಿ ಅಂತ ಇದುವರೆಗೂ ಮಾಹಿತಿನ ಕೊಟ್ಟಿಲ್ಲ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಡೇಟ್ ಅನೌನ್ಸ್ ಆಗಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಜುಲೈ ತಿಂಗಳ 5ನೇ ತಾರೀಕಿನ ಒಳಗಡೆ ನಿಮ್ಮೊಂದು ರಿಸಲ್ಟ್ ಅಂತಕ್ಕಂಥದ್ದು 100% ಅನೌನ್ಸ್ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ರಿಸಲ್ಟ್ ಡೇಟ್, ಅಧಿಕೃತ ಮಾಹಿತಿ ಮತ್ತೆ ಎಷ್ಟು ಗಂಟೆಗೆ ರಿಸಲ್ಟ್ ಪ್ರಕಟ ಆಗುತ್ತೆ ಎಲ್ಲ ಒಂದು ಮಾಹಿತಿ ಬಂದಂತ ಸಂದರ್ಭದಲ್ಲಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಬೇಗ ಮಾಹಿತಿನ ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.